ಕಾವೇರಿ, ನೀನೇ ಹೋಗಿ ನೋಡ್ಕೊಂಡು ಬಾ. ಹೋಗು. ಹಾಂ. ಸರ್, ಯಾವಾಗ ಬರ್ತೀರಾ ನೀವು? ನಾವೆಲ್ಲ ನಿಮ್ಮನ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ. ನೀವು ನನಗೆ ಆದರ್ಶ. ನಾನು ನಿಮ್ಮ ಥರ ಆಗಬೇಕು ಅಂತ ಚಿಕ್ಕ ವಯಸ್ಸಿಂದ ಕನಸ್ಕೊಂಡೋಳು ನಾನು. ಇನ್ನೂ ನಾನು ನಿಮ್ಮಿಂದ ತುಂಬ ಕಲಿಯೋದಿದೆ. ಅದಕ್ಕೆ ನಾನು ನಿಮ್ಮ ಆಫೀಸಿಗೆ ಸೇರ್ಕೊಂಡಿದ್ದು. ಆದರೆ ನಾನೊಂದು ಪೊಸಿಷನಿಗೆ ಬರೋ ಅಷ್ಟರಲ್ಲಿ ನಿಮಗೆ ಹೀಗೆಲ್ಲ ಆಗೋಯ್ತಲ್ಲ. ಇಲ್ಲ ಸರ್, ನೀವು ಹೀಗೆ ಮಲಗಬಾರ್ದು. ದೇವ್ರು ಯಾವಾಗಲೂ ದೇವಸ್ಥಾನದಲ್ಲೇ ಇರಬೇಕು. ಹಾಗೆ ನೀವು ಅಷ್ಟೇ ಯಾವಾಗಲೂ ಆಫೀಸಲ್ಲೇ ಇರಬೇಕು. ಆಗಲೇ ಆಫೀಸ್ಗೂ ಒಂದು ಕಳೆ ಸರ್. ನೀವು ಆದಷ್ಟು ಬೇಗ ಹುಷಾರಾಗಿ ಆಫೀಸಿಗೆ ಬರಬೇಕು ಸರ್. ನೀವು ಆದಷ್ಟು ಬೇಗ ಹುಷಾರಾಗಲೇಬೇಕು. ಹಾಗೆ ನಾನು ಮಾಡೇ ಮಾಡ್ತೀನಿ. ಇದು ನಾನು ನಿಮಗೆ ಕೊಡ್ತಾ ಇರೋ ಭಾಷೆ. ಸರ್, ನಿಮ್ಮ ಕಣ್ಣಲ್ಲಿ ನೀರಾ? ಅಂದ್ರೆ ನೀವು ಸಹಾಯ ಕೇಳ್ತಾ ಇದ್ದೀರಾ? ನೋ ಸರ್, ನೀವು ಯಾವತ್ತೂ ಹೀಗಾಗಬಾರ್ದು. ನೀವು ಎಷ್ಟು ಸ್ಟ್ರಾಂಗ್ ಪರ್ಸನ್ನು, ಎಷ್ಟು ಸಹಾಯ ಮಾಡಿದ್ದೀರಾ, ಎಷ್ಟೊಂದು ಚಾಲೆಂಜಸ್ಗಳನ್ನ ಎದುರಿಸಿದ್ದೀರಾ, ಹೇಗೆಲ್ಲ ಗೆದ್ದು ಬಂದಿದ್ದೀರಾ ನೀವು. ಈಗಲೂ ನೀವು ಗೆಲ್ತೀರಾ ಸರ್. ನೀವು ಗೆಲ್ಲಕ್ಕೆ ಅಂತಾನೆ ಹುಟ್ಟಿದ್ದೀರಾ. ಅದ್ರ ಉದಾಹರಣೆ ನಮ್ಮ ಕಣ್ಮುಂದೆನೇ ಇದೆ. ನಿಮಗೆ ತೊಂದರೆ ಕೊಟ್ಟವರೆಲ್ಲ ಇವತ್ತು ಜೈಲ್ ಹಿಂದೆ ಕಂಬಿ ಎಣಿಸ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಆ ದೇವ್ರು ಯಾವತ್ತೂ ಕೆಟ್ಟದ್ ಮಾಡಲ್ಲ ಸರ್. ನಿಮಗೆ ಖಂಡಿತ ಒಳ್ಳೇದೇ ಆಗುತ್ತೆ. ಕಾವೇರಿ, ಡ್ಯಾಡ್ ಹೇಗಿದ್ದಾರೆ? ಏನಾದರೂ ರೆಸ್ಪಾಂಡ್ ಮಾಡಿದ್ರಾ? ಪ್ರೀತು, ನನಗೇನೋ ಅವರು ನಾನು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡ್ರು ಅಂತ ಅನ್ನಿಸ್ತು. ಮನಸ್ಸಿಗೆ ನೆಮ್ಮದಿ ಆಯಿತು. ಪ್ರೀತು, ಡಾಕ್ಟರ್ ಬಂದ್ರಾ? ಅವ್ರನ್ನ ಮೀಟ್ ಮಾಡೋಣವಾ? ವೈ ನಾಟ್, ಬಾ ಹೋಗೋಣ. ಹಾ. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಬನ್ನಿ ಕೂತ್ಕೊಳ್ಳಿ. ನಮಸ್ತೆ ಡಾಕ್ಟರ್. ಶಿ ಇಸ್ ಕಾವೇರಿ, GM of our company. ನಮಸ್ತೆ ಸರ್. ನಮಸ್ತೆ. ಟೆಲ್ ಮಿ, ಹೌ ಕ್ಯಾನ್ ಐ ಹೆಲ್ಪ್ ಯು? We just wanted my father report. ಎಸ್ ಸರ್. ನಾವು ರಾಮ್ ಸರ್ ಹೆಲ್ತ್ ಬಗ್ಗೆ ತುಂಬ ಟೆನ್ಸ್ಡ್ ಆಗಿದ್ದೀವಿ. ಅವ್ರು ಆದಷ್ಟು ಬೇಗ ಹುಷಾರಾಗಬೇಕು ಅಂತ ನಾವು ಎಲ್ಲರೂ ಕಾಯ್ತಿದ್ದೀವಿ. ಸೊ ಅವ್ರ ರಿಪೋರ್ಟಲ್ಲಿ ಏನಿದೆ ಅಂತ ಹೇಳ್ಬೋದಾ? ಶ್ಯೂರ್. ನೆನ್ನೆನೇ ಕಾತ್ಯಾಯಿನಿ ಮೇಡಮ್ ಜೊತೆ ಮಾತಾಡಬೇಕು ಅಂತ ಹಾಸ್ಪಿಟಲ್ಗೆ ಕರೆಸಿದ್ದೆ.
ಬಟ್ ಇಲ್ಲೊಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ನಡೀತು, ಸೊ ಅವ್ರ ಹತ್ರ ಮಾತಾಡೋಕ್ಕಾಗಲಿಲ್ಲ. ನೋಡಿ ಮೇಡಮ್, ನಾವು ಬೇಕಾದಷ್ಟು ಕೇಸ್ಗಳನ್ನ ನೋಡ್ತಿರ್ತೀವಿ, ಆದರೆ ಇದು ಡೈಲಿ ನೋಡೋವಂಥ ನಾರ್ಮಲ್ ಕೇಸ್ ಅಲ್ಲ. ನಾರ್ಮಲ್ ಕೇಸ್ ಅಲ್ಲ ಅಂದರೆ ಏನು ಅರ್ಥ ಡಾಕ್ಟರ್? ಅಂದರೆ ಕೆಲವೊಂದು ಅನ್ಯೂಶುವಲ್ ಎಲಿಮೆಂಟ್ಸ್ ನಿಮ್ಮ ಫಾದರ್ ಬಾಡಿಗೆ ಸೇರ್ಕೊಂಡಿದೆ. ಅದು ಡೈರೆಕ್ಟಾಗಿ ಅವರ ಬ್ರೈನ್ ಮತ್ತು ನರ್ವಸ್ ಸಿಸ್ಟಮ್ ಮೇಲೆ ಎಫೆಕ್ಟ್ ಮಾಡ್ತಾ ಇದೆ. ನಂಗೆ ಗೊತ್ತಿಲ್ಲ ಇದೆಲ್ಲ ಹೇಗೆ ಸೇರ್ಕೋತು ಅಂತ, ಬಟ್ ಐ ಆಮ್ ಶ್ಯೂರ್ ದಿಸ್ ಈಸ್ ನಾಟ್ ನಾರ್ಮಲ್. ವಾಟ್ ಯು ಮೀನ್ ಡಾಕ್ಟರ್? ಅನ್ಯೂಶುವಲ್ ಎಲಿಮೆಂಟ್ಸ್ ಅಂದರೆ ಐ ಕ್ಯಾಂಟ್ ಅಂಡರ್ಸ್ಟ್ಯಾಂಡ್. ಜಸ್ಟ್ ವೆಯ್ಟ್ ಪ್ರೀತಮ್, ಅಂದರೆ ಏನೋ ಅನ್ಯೂಶುವಲ್ ಡ್ರಗ್ಸ್ ಇಂಜೆಕ್ಟ್ ಆಗಿದೆ. ವಾಟ್? ಎಸ್, ಅದಕ್ಕೆ ಅವ್ರ ಬ್ರೈನ್ ಕೆಲಸ ಮಾಡ್ತಿಲ್ಲ. ಇವಾಗಿರೋ ಕಂಡೀಷನಲ್ಲಿ ಅವ್ರನ್ನ ಹಾಗೆ ಬಿಟ್ರೆ ಅವರು ಕಂಪ್ಲೀಟ್ ಆಗಿ ಕೋಮಾಗೆ ಹೋಗ್ಬಿಡ್ಬೋದು. ಇವಾಗೇನೋ ಪಾರ್ಷಿಯಲ್ ಕೋಮಾದಲ್ಲಿದ್ದಾರೆ, ಬಟ್ ಮುಂದೆ ಇಲ್ಲ ಡಾಕ್ಟರ್, ಅವ್ರು ಆ ಸ್ಟೇಜ್ಗೆ ಹೋಗ್ಲೇಬಾರ್ದು. ಅವ್ರು ಈಗಲೇ ಕೋಮಾದಿಂದ ಆಚೆ ಬರಲಿ ಅಂತ ನಾವೆಲ್ಲ ಕಾಯ್ತಿದ್ದೀವಿ. ದಯವಿಟ್ಟು ಇದಕ್ಕೇನಾದರೂ ಸೊಲ್ಯೂಷನ್ ಇದ್ರೆ ನಮಗೆ ಹೇಳಿ ಪ್ಲೀಸ್ ಡಾಕ್ಟರ್. ನಿಮ್ಮ ಟೆನ್ಷನ್ ನಂಗೆ ಅರ್ಥ ಆಗುತ್ತೆ ಮೇಡಮ್, ಬಟ್ ಅವ್ರಿಗೆ ಇನ್ನೂ ಕೆಲವೊಂದು ಟೆಸ್ಟ್ಗಳನ್ನ ಮಾಡಿಸ್ಬೇಕು. ಅದನ್ನು ಮಾಡಿಸಿದ್ರೇ ನಮ್ಗೆ ಎಕ್ಸಾಕ್ಟ್ ರೀಸನ್ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ಫ್ಯಾಮಿಲಿಯವರು ಕೋಆಪರೇಟ್ ಮಾಡಲೇಬೇಕು. ಎಲ್ಲರೂ ಒಪ್ತಾರೆ ಡಾಕ್ಟರ್, ಆ ನಂಬಿಕೆ ನನಗಿದೆ. ನೀವು ಟೆಸ್ಟ್ನ ಶುರು ಮಾಡಿ. ನೋ ಪ್ರೀತಮ್, ನೀವೊಬ್ಬರೇ ಹೇಳಿದ್ರೆ ಆಗಲ್ಲ. ಕೆಲವೊಂದು ಸಲ ನಾವು ಡಾಕ್ಟರ್ಸ್ ಪೇಷಂಟ್ ಬಗ್ಗೆ ಮೇಜರ್ ಡಿಸಿಷನ್ಸ್ ತಗೋಬೇಕಾದಾಗ ಅವರ ಫ್ಯಾಮಿಲಿ ಒಪ್ಪಿಗೆನೂ ಬೇಕಾಗತ್ತೆ. ಯಾಕಂದರೆ ಇಂಥ ಕಂಡೀಷನಲ್ಲಿ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ. ಸೊ ಎಂಟೈರ್ ಫ್ಯಾಮಿಲಿಯವರ ಒಪ್ಪಿಗೆನೂ ಬೇಕಾಗುತ್ತೆ. ಓಕೆ ಡಾಕ್ಟರ್, ಐ ವಿಲ್ ಕನ್ವಿನ್ಸ್ ದೆಮ್ ಆ್ಯಂಡ್ ಕಮ್ ಬ್ಯಾಕ್ ಟು ಯು. ನಮ್ಮ ಡ್ಯಾಡ್ ಮೊದಲಿನ ಥರ ಆಗೋದು ನಮಗೆ ಮುಖ್ಯ. ಸೊ ನೀವು ಟೆಸ್ಟ್ನ ಶುರು ಮಾಡಿ. ಓಕೆ, ಅವ್ರು ಎಲ್ಲರೂ ಒಪ್ಪಿಗೆನೂ ತೊಗೊಂಡು ಬನ್ನಿ, ನಾವು ಆಮೇಲೆ ಶುರು ಮಾಡ್ತೀವಿ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಸರ್, ನಾವೇನು ಬರ್ತೀವಿ.